ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ನಾನು ಲಾಸ್ಟ್ ವೀಕಿಂದ ವೀಡಿಯೋ ಅಪ್ಲೋಡ್ ಮಾಡಿಲ್ಲ, ಈ ವೀಕಿಂದ ಅಪ್ಲೋಡ್ ಮಾಡ್ತಿದ್ದೀನಿ. ಇದು ಒಂದು ಡೈಲಿ ವ್ಲಾಗ್ ಆಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಬೇಗ 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 ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಇವತ್ತು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಡೇಟ್ ಬಂದು 25th of June. 5 ಗಂಟೆ 10 ನಿಮಿಷ ಆಗಿದೆ. ಬೆಳಗಿಂದ ಎಲ್ಲ ಮನೆ ಕ್ಲೀನ್ ಅದಿದ್ದು ಕೆಲಸಗಳಿತ್ತು. ಸೊ ಈಗೆಲ್ಲ ಕೆಲಸ ಮುಗೀತು. ಲಡ್ಡುನು ಮಲಗಿದ್ದ, ಈಗ ಎದ್ದ. ನಂದು ಸ್ನಾನ ಎಲ್ಲ ಆಯಿತು. ದೇವರಿಗೆ ದೀಪ ಇಡಬೇಕು, ಹಾಗೆ ಇವ್ರಿಗೆ ಸ್ನಾನ ಮಾಡಿಸ್ಬೇಕು. ಸುನಿಗೆ ಬಂದಿದ್ದಾರೆ, ಸುನಿಗೆ ಸ್ವಲ್ಪ ಕೆಲಸ ಕೊಡಬೇಕು ಅಷ್ಟೇ. ಸೊ ಬನ್ನಿ, ಇವತ್ತು ಈವ್ನಿಂಗ್ ಹೇಗೆಲ್ಲ ಹೋಗುತ್ತೆ ಅಂತ ಗೊತ್ತಿಲ್ಲ, ಕಂಟಿನ್ಯೂ ಮಾಡುವ. ಓಕೆ, ಹಾಯ್ ಮಾಡಿ. ಆ್ಯಂಡ್ ನಾನು ಲಾಸ್ಟ್ ವೀಕ್ದು ಹಂಪಿ ಬ್ಲಾಗ್ ಬಂದು ಅಪ್ಲೋಡ್ ಮಾಡಿಲ್ಲ, ಈ ವೀಕಲ್ಲಿ ಅಪ್ಲೋಡ್ ಮಾಡ್ತೀನಿ. ಟೈಮ್ ಇಲ್ಲ, ಸ್ವಲ್ಪ ಮಗನ ಜೊತೆ ಎಂಗೇಜು, ಸ್ವಲ್ಪ ಬ್ಯುಸಿ, ಹಾಗಾಗಿ ಅಪ್ಲೋಡ್ ಮಾಡಲಿಕ್ಕಾಗಿಲ್ಲ. ಸೊ ಈ ವ್ಲಾಗು ಇವತ್ತು ನೈಟ್ ಇಲ್ಲ ನಾಳೆ ಮಾರ್ನಿಂಗ್ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಹೀಗೆ ಸಬ್ಸ್ಕ್ರೈಬ್ ಮಾಡ್ತೀರಿ, ಸಪೋರ್ಟ್ ಮಾಡ್ತೀರಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡುವ. ಸೊ ಹೀಗಿದೆ ದೇವ್ರ ಮನೆ. ಸೊ ಇವತ್ತು ಚೌತಿ ಅನ್ನೋದು ಮರ್ತೋಗಿತ್ತು, ಇಲ್ಲ ಬೆಳಗ್ಗಿಂದ ಮಾಡ್ಬೋದಿತ್ತು. ನೋಡೋಣ, ಮಂಗಳವಾರ ದೀಪ ಇಡ್ತೀವಿ ನಾವು ಯೂಶ್ವಲಾಗಿ, ಹಾಗೆ ಇಡ್ತೀನಿ. ಗಣಪತಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ. ಸೊ ಈಗ ದೇವ್ರ ಮನೇಲಿ ಕೆಲಸ ಮುಗಿಸ್ಬೇಕು, ಹೊಸಲಿ ಎಲ್ಲ ಪೂಜೆ ಮಾಡಬೇಕು, ನೆಕ್ಸ್ಟ್ ಅಡುಗೆ ಆಗಬೇಕು. ಬನ್ನಿ. ಸುನಿ ಏನು ಮಾಡ್ತಿದ್ದಾರೆ? ಕಳ್ಳ ಮರಿ, ಎದ್ದೇಳಿ. ಡಪ್ಪನ ಮಾಡಿ ಎದ್ದೇಳಿ. ಸೊ ಫೈನಲಿ ಈಗ ನಾನು ಪೂಜೆ ಮಾಡೋಕ್ಕೆ ರೆಡಿಯಾಗಿ ಬಂದೆ. ಲಡ್ಡು ಸೌಂಡ್ ಮಾಡಬೇಡ, ವಿಡಿಯೋ ಮಾಡ್ತಿದ್ವಿ. ಪೂಜೆ ಮಾಡೋಕ್ಕೆ ರೆಡಿಯಾಗಿ ಬಂದೆ. ಅವನ ಮನೇಲಿ ನಾವು ಪೆಟ್ ನೇಮಿಂದ ಕರೆಯೋದು, ಲಡ್ಡು ಅಂತ. ಸೊ ಈಗ ಪೂಜೆ ಸ್ಟಾರ್ಟ್ ಮಾಡಬೇಕು. ಬನ್ನಿ ನನ್ನ ಜೊತೆ. ಹೇಗೆ ಹೋಗುತ್ತೆ ಈವ್ನಿಂಗ್ ಕಂಟಿನ್ಯೂ ಮಾಡಬೇಕಲ್ಲ, ನೋಡೋಣ ಏನು ಮಾಡ್ತಾವೆ ನೋಡಿ. ಅವ್ರ ಅಪ್ಪಂಗೆ ಎಲ್ಲಿ ಸ್ನಾನ ಮಾಡಿಸಿ ಅಂತ ಹೆಂಗೆ ನಿಂತ ನೋಡಿ, ಸ್ನಾನ ಮಾಡಿದೆ. ಹಾಂ, ಕಳ್ಳ ಮರಿ. ಅಪ್ಪ ಹೇಳ್ತಾ ಆಟ ಆಡು ಅಂತ. ಬಾ ಸಾಂಗ ಕಣ ದೇವ್ರದ್ದು. ನಾನು ಯಾವಾಗಲೂ ಮನೆ ಒರೆಸುವಾಗಲೇ ಆಗಲಿ, ಇಲ್ಲ ದೇವ್ರ ಪೂಜೆ ಮಾಡುವಾಗಲೇ ಆಗಲಿ, ಹೊಸಲು ಪೂಜೆ ಮಾಡುವಾಗಲೇ ಆಗಲಿ, ಯಾವಾಗಲೂ ಇದೇ ರೀತಿ ಮಾಡೋದು. ಒಂದು ಬೌಲಿಗೆ ಅರಿಶಿನ ಪೌಡ್ರು, ನೀರು ಮತ್ತು ಉಪ್ಪು. ಏಕೆಂದರೆ ಪಾಸಿಟಿವಿಟಿ ಮತ್ತು ಸ್ವಲ್ಪ ನಮಗೆ ಪಾಸಿಟಿವ್ ವೈಬ್ಸ್ ಬೇಕು. ಏನೋ ಒಂಥರ ನನಗೆ ಇದರಿಂದ ಖುಷಿ, ಇದರಿಂದ ನೆಮ್ಮದಿ. ಇದು ಮಾಡೋದ್ರಿಂದ ಇದನ್ನು ನನಗೆ ಬಂದು ನನ್ನ ಅಪ್ಪ ಹೇಳ್ಕೊಟ್ಟಿದ್ದು. ಸೊ ಅಲ್ಲಿದ್ದಾಗಲೂ ಸಹ ಉಪ್ಪು ಅರಿಶಿನ ಹಾಕಿನೇ ಮನೆ ಒರೆಸ್ತಿದ್ದಿದ್ದು, ಇಲ್ಲಿ ಬಂದಮೇಲೂ ಸಹ ಅದೇ ಮಾಡ್ತಿರೋದು. ಸೊ ಹೀಗೆ ಹೊಸಲು ಪೂಜೆ ಸ್ಟಾರ್ಟ್ ಮಾಡಿದೆ. ಹೊಸಲು ಅಂದರೆ ನಾವಿರೋದು ರೆಂಟೆಡ್ ಹೌಸ್ ಆಗಿರೋದ್ರಿಂದ ಇಷ್ಟೇ ಹೊಸಲು, ಅಂದರೆ ಬೇರೆ ಯಾವುದು ಮರ ಗಿಡದ್ದು ಯಾವುದೂ ಇಲ್ಲ. ಇರೋದ್ರಲ್ಲೇ ಖುಷಿ ಪಡಬೇಕಲ್ಲ, ಇಲ್ಲೆಲ್ಲ ಸಿಕ್ಕಿದ್ದಿದೆ. ಸೊ ಇದೇ ಮನೆಗೆ ಶಿಫ್ಟ್ ಆಗಿರೋದ್ರಿಂದ ಇವಾಗ ಇರೋದ್ರ ಕಡೆನೇ ಖುಷಿ ಪಡಬೇಕಲ್ಲ. ಇದೇ ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟು ಎಲ್ಲ ಪೂಜೆ ಸ್ಟಾರ್ಟ್ ಮಾಡೋಣ ಅಂತೇಳಿ ಫಸ್ಟು ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಟೇ ನೆಕ್ಸ್ಟು ದೇವ್ರ ಮನೆ ಕ್ಲೀನ್ ಮಾಡೋದು, ನೆಕ್ಸ್ಟು ಪೂಜೆ ಮಾಡೋದು, ಇದೆಲ್ಲ ಸಹ ಹಿಂಗೆ ಮಾಡೋದು. ಅದಾದಮೇಲೆ ಹೊಸ್ದಾಗಿ ಸ್ವಲ್ಪ ಮನೆಗೆ ಏನಾದರೂ ಚೇಂಜಸ್ ಬೇಕು ಅಂತೇಳಿ ಪ್ರಾಸ್ಪರಿಟಿಗೋಸ್ಕರ ಉಪ್ಪು, ಅಂದರೆ ಕ್ರಿಸ್ಟಲ್ ಉಪ್ಪಿದ್ರೂ ಸರಿ, ಅಂದರೆ ಅರಳು ಉಪ್ಪಿದ್ರೂ ಸರಿ, ಇಲ್ಲ ಉಡಿ ಉಪ್ಪಾದರೂ ಸರಿ. ಆ ಉಪ್ಪಿಗೆ 9 ಇಲ್ಲಾಂದರೆ 7 ಲವಂಗಗಳನ್ನ ತೊಗೊಂಡೆ. ಲವಂಗ ಅಂದರೆ ಪ್ರಾಸ್ಪರಿಟಿ, ಸ್ವಲ್ಪ ಅಟ್ರಾಕ್ಷನ್ಗೋಸ್ಕರ ಮತ್ತು ದೃಷ್ಟಿಗೋಸ್ಕರನೂ ಯೂಸ್ ಮಾಡ್ತಾರೆ. ಸೊ ಅದನ್ನು ತೆಗೆದು ದೇವ್ರ ರೂಮಲ್ಲಿ, ಇಲ್ಲಾಂದರೆ ಸಮಥಿಂಗ್ ಹೆಲ್ಸ್ ಎಲ್ಲಾದರೂ ಇಡ್ಬೋದು ನೀವು, ಬೇರೆ ಎಲ್ಲಾದ್ರೂ. ಸೊ ನಾನು ಹಂಗೆ ಎಲ್ಲ ಮಾಡಿ ದೀಪ ಎಲ್ಲ ತೊಳೆದಿದ್ದೆ ಮೊದಲೇ. ಹಾಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆದಮೇಲೆ ಹೊಸ್ಲಿಗೂ ಸಹ ಒಂದು ಹೊಸದು ದೀಪ ಎಲ್ಲ ಇತ್ತು. ದೀಪ ಎಲ್ಲ ಇಟ್ಟೆ. ಸಂಕಷ್ಟಿ ಅಂತ ನಿಜವಾಗ್ಲೂ ಗೊತ್ತಿದ್ರೆ ನಾನು ಬೆಳಗ್ಗೆಯಿಂದ ಫಾಸ್ಟಿಂಗ್ ಎಲ್ಲ ಮಾಡ್ಬೋದಿತ್ತು. ಆದರೆ ಸಂಕಷ್ಟಿ ಅಂತ ಗೊತ್ತೇ ಇರಲಿಲ್ಲ, ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಇರಲಿ, ಯಾವಾಗಲೂ ನಾವು ಟ್ಯೂಸ್ಡೇ ಟೈಮು ದೀಪ ಇಟ್ಟೇ ಇರ್ತೀವಿ ದೇವರಿಗೆ. ಹಾಗೆ ಎಲ್ಲ ಆಯಿತು. ಅದಾದಮೇಲೆ ನಮ್ಮ ಚತುರ್ ನೋಡಿ ಹೆಂಗೆ ಆಟಾಡ್ತಿದ್ದಾನಂತ. ಒಂದು ಸ್ನಾನ ಎಲ್ಲ ಮಾಡಿಸಿ ಕೊಟ್ಟರು ಸುನಿ. ಆಗ ಅವನ್ನ ಫ್ರೆಶ್ ಅಪ್ ಮಾಡಿ ರೆಡಿ ಮಾಡ್ತಾ ಇದೆ. ಮಾಡು, ಹೇಳು. ಬ್ಯಾಕ್ಗ್ರೌಂಡಲ್ಲಿ ದೇವ್ರ ಸಾಂಗ್ ನಡೀತಿತ್ತು, ಆದ್ದರಿಂದ ನಾನು ವಾಯ್ಸನ್ನು ಅಲ್ಲಿರೋದನ್ನು ಒರಿಜಿನಲ್ ವಾಯ್ಸ್ನ ಕಟ್ ಮಾಡಿ ವಾಯ್ಸ್ ಕೊಡ್ತಿದ್ದೀನಿ. ಏಕೆಂದರೆ ವಿಡಿಯೋ ಅಪ್ಲೋಡ್ ಮಾಡಿದಾಗ ಕಾಪಿರೈಟ್ ಕ್ಲೈಮ್ ಆಗ್ತದೆ. ಆದ್ದರಿಂದ
ಸೊ ಅಲ್ಲಿ ಏನು ಹೇಳ್ತಿದ್ದೆ ಅಂದರೆ ಅವನಿಗೆ ಹೇರ್ ಡ್ರೈ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಇಲ್ಲಿ ವೆದರ್ ಅಂದರೆ ಮಡಿಕೇರಿ ವೆದರ್ ತುಂಬ ಕೋಲ್ಡ್ ಇರೋದ್ರಿಂದ ಬಿಸಿಲಿಲ್ಲ ಏನಿಲ್ಲ ಆರೋದು ತುಂಬ ಕಷ್ಟ. ಹಾಗಾಗಿ ಅವನಿಗೆ ನಾನು 9 ಮಂತ್ಸಿಗೆ ಇಲ್ಲಿ ಕರ್ಕೊಂಡು ಬಂದೆ. ಆಗಿಂದನೂ ನಾನು ಅವನಿಗೆ ಹೇರ್ ಡ್ರೈ ಅಭ್ಯಾಸ ಮಾಡಿದ್ದೀನಿ. ಇಲ್ಲಾಂದರೆ ಅವನಿಗೆ ಕೋಲ್ಡ್ ಆಗಿಬಿಡುತ್ತೆ ನೀರಿಂದ. ಅದು ಮಾಡಿದ ಗೊತ್ತಾಗಲ್ಲ, ಸ್ವಲ್ಪ ದಿನ ಆದಮೇಲೆ ಮಕ್ಳಿಗೆ ಎಫೆಕ್ಟ್ ಆದರೆ ತುಂಬ ಕಷ್ಟ ಅಲ್ಲ. ಹಾಗಾಗಿ ಅವನಿಗೆ ಹೇರ್ ಡ್ರೈ ಯೂಸ್ ಮಾಡ್ತೀನಿ. ಅದು ಲೈಟಾಗಿ ಅಷ್ಟೇ, ಮೈಲ್ಡಾಗಿ ಯೂಸ್ ಮಾಡೋದು, ಅದು ಓವರಾಗೆಲ್ಲ ಯೂಸ್ ಮಾಡಲ್ಲ. ಅದೆಲ್ಲ ಆದಮೇಲೆ ಅವನು ಸ್ವಲ್ಪ ಮಾತಾಡೋದೆಲ್ಲ ಕಲ್ತಿದ್ದಾನೆ. ಅದೆಲ್ಲ ಕೇಳೋಕ್ಕೆ ಒಂದು ಚಂದ. ನೋಡಿ ಈಗಲೂ ಹಿಂಸೆ ಕೊಡ್ತಾವೆ ನನ್ನ ಪಕ್ಕ ಕೂತ್ಕೊಂಡು ವಾಯ್ಸ್ ಕೊಡ್ತಿದ್ರೆ. ಹಿಂಸೆ ಅಲ್ಲ, ಚಂದ ಮಾತಾಡ್ತಾನೆ. ಹಾಗೆ ಮಾತಾಡಿಸ್ಕೊಂಡು ಒಂದು ಔಟ್ಫಿಟ್ ನೋಡಿ ರೆಡಿಯಾದ ಫುಲ್ಲು. ಅಂದರೆ ಈ ಚಳಿಗಾಲಕ್ಕೆ ಫುಲ್ಲಾಮೆ ಹಾಕ್ಬೇಕು ಅವನಿಗೆ. ಸಾಕ್ಸ್ ಎಲ್ಲ ಹಾಕಿ ಫುಲ್ಲಮ್ ಹಾಕಿ ರೆಡಿ ಮಾಡಿದೆ. ರೆಡಿ ಎಲ್ಲ ಆದಮೇಲೆ ಅವ್ರದ್ದು ದೊಡ್ಡಪ್ಪ ಅಂದರೆ ನಮ್ಮ ಭಾವ ಕಾಲ್ ಮಾಡಿದ್ಮೇಲೆ ಅವ್ನು ಮಾತಾಡ್ದ. ಅವನೊಂದು ಭಾಷೆಯಲ್ಲಿ ಬನ್ನಿ ಮಳೆ ಇಲ್ಲ ಅದು ಇದು ಅಂತ ಸ್ವಲ್ಪ ಅರ್ಥ ಆಗ್ತದೆ ನನಗೆ ಅವ್ನು ಮಾತಾಡೋದು, ಎಷ್ಟೇ ತಾಯಿ ಅಲ್ವಾ. ಸೊ ಮಾತಾಡೆಲ್ಲ ಆದಮೇಲೆ ಅದನ್ನೇ ಹೇಳ್ತಿದ್ದೆ, ಭಾವ ಬರ್ತಾರಂತೆ ಖುಷಿನ ಲಡ್ಡು ಅಂತ ಅವನ್ನೇ ಕೇಳ್ತಿದ್ದೆ. ಅವನಿಗೆ ಫುಲ್ಲು ಖುಷಿ ಅಂತೆ. ಯಾರೇ ಬಂದರೂ ಮನೆಗೆ ಜನ ಅವನಿಗೆ ಖುಷಿ. ಅದು ಫೋನಲ್ಲಿ ಮಾತ್ರ ಆಯಿತಾ, ಹತ್ರ ಬಂದಾಗ ಸ್ವಲ್ಪ ಟೈಮ್ ಬೇಕು ಅಡ್ಜಸ್ಟ್ ಆಗೋಕ್ಕೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನೇ ಎಲ್ಲರ ಜೊತೆ ಚೆನ್ನಾಗಿ ಅಡ್ಜಸ್ಟ್ ಆಗ್ತಾನೆ. ಹಾಗೆ ಅವನ್ನ ಮಾತಾಡಿಸ್ಕೊಂಡು ಸುಮಾರು ಹೊತ್ತು ಆಟ ಆಡಿಸ್ಕೊಂಡು ಹಾಗೇ ಇದ್ದೆ. ಸುಮಾರು ಮಾತಾಡ್ತಿದ್ದೆ, ಏನೇನೋ ಮಾತಾಡ್ಕೊಂಡು ಹೊರಗಡೆ ಹೋಗಿ ಅವನು ಇವಾಗ ಓಡೋಗ್ತಾನೆ, ಅವನೇ ಓಡ್ಬಿಡ್ತಾನೆ ಸಡನ್ನಾಗಿ. ಆಟ ಆಡ್ಕೊಂಡಿದ್ದ ಒಟ್ಟಿನಲ್ಲಿ. ಸೊ ಅವನು ಆಟ ಆಡ್ಕೊಂಡು ಅವ್ನ ಪಾಡ್ಗೆ ಅವ್ನು ಆಟ ಆಡುವಾಗ ನಾನು ಇನ್ನೂ ಅಡುಗೆ ಮನೆ ಕೆಲಸ ಇತ್ತು. ಅಂದರೆ ಭಾವ ಬರ್ತೀನಿ ಅಂತ ಹೇಳಿದರು. ಹಾಗಾಗಿ ಕೆಲಸ ಅಂದರೆ ಅಡುಗೆ ಮಾಡಬೇಕಿತ್ತು ಅಷ್ಟೇ ಕೆಲಸ. ಹಾಗೆ ಮಟನ್ನೆಲ್ಲ ತಂದಿದ್ರು, ಮಾಡ್ತಿದ್ದೆ. ಚೌತಿ ನಾನು ನಿಜವಾಗ್ಲೂ ಗೊತ್ತಿದ್ರೆ ನಾನು ಮಾಡ್ತಾನೆ ಇರಲಿಲ್ಲ. ಗೊತ್ತಾಗಿದ್ದೆ ಸಂಜೆ ಮೇಲೆ. ಸೊ ಆಗ ಆಲ್ರೆಡಿ ತಂದಾಗಿತ್ತಾ, ಅದರಿಂದ ಇನ್ನೆಂತ ಮಾಡೋದು, ಬಾಬಾ ಬೇರೆ ಬರ್ತಿರೋದೇ ಅಪರೂಪ ಅಲ್ಲ. ಹಾಗಾಗಿ ಮಾಡಿದ್ದು. ಎಷ್ಟೋ ಜನ ಅನ್ಕೋತಿದ್ರು, ಎಷ್ಟೋ ಜನ ಬೇಡ ನಮ್ಮನೆಯವ್ರಿಗೆ ಅನ್ಕೋತಿದ್ರು, ನಮ್ಮ ಪಪ್ಪ ಮಮ್ಮಿ ನಿಜವಾಗ್ಲೂ ಇವಳು ಅಡುಗೆ ಮಾಡ್ತಾಳ ಅಂತ ಮದುವೆಗಿಂತ ಮುಂಚೆ. ಆದರೆ ಅಪ್ಪಂಗೆ ಗೊತ್ತಿತ್ತು, ಮಮ್ಮಿಗೆ ಸ್ವಲ್ಪ ನನ್ನ ಮೇಲೆ ಡೌಟ್ ಇತ್ತು, ಕಲಿತಾಳೋ ಕಲಿಲ್ವೋ ಅಂತ. ಸೊ ಕಲಿತೆ. ಈವನ್ ನನ್ನ ಮಟನ್ ಚಿಕನು ಸಹ ನಾನು ತೊಳಿತಿರ್ಲಿಲ್ಲ. ಈಗ ಇತ್ತೀಚೆಗೆಲ್ಲ ರೂಢಿ ಮಾಡ್ಕೊಂಡಿರೋದು. ನಾನೇ ತೊಳೆದು ನಾನೇ ಮಾಡಬೇಕಂದ್ರು ಏನೋ ಒಂಥರ ನನಗೆ ಇವಾಗಲೂ ಒಂದೊಂದು ಟೈಮಲ್ಲಿ ಒಂಥರ ಅಸಹ್ಯ ಫೀಲ್ ಆಗ್ತದೆ. ಆದ್ರೂ ತಿನ್ನೋದಲ್ವಾ, ನಾನೇ ಟೇಸ್ಟಿಯಾಗಿ ಮಾಡ್ಕೊತೀನಲ್ಲ, ಹಾಗಾಗಿ ಆ ಫೀಲ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಹಾಗೆ ಮಟನೆಲ್ಲ ತೊಳೆದು ಒಂದು 2-3 ಸಲ. ನೆಕ್ಸ್ಟ್ ಮಟನ್ ಸಾಂಬಾರು ರೆಸಿಪಿ ಹಾಕಿದ್ದೀನಿ, ಕಂಟಿನ್ಯೂ ಆಗಿ ನೋಡಿ, ಓಕೆನಾ. ಆ್ಯಕ್ಚುಲಿ 3/4 kg ಮಟನ್ ತಂದಿದ್ದು. ಆ 3/4 kg ಮಟನ್ಗೆ ಫಸ್ಟು ನಾನು ಕಾಯೆಲ್ಲ ಹೊಡ್ಕೊಂಡು ಅರ್ಧ ಹೋಳು ಮಾತ್ರ ಕಾಯಿ ಹಾಕಿದ್ದು. ನೋಡಿ, ಅಂದರೆ ಕಾಯೆಲ್ಲ ತುರಿದಾಕೋಕ್ಕಿಂತ ನನಗೆ ಹಿಂಗೆ ಹಾಕಿದ್ರೇ ಈಸಿ, ಮತ್ತು ಕಟ್ಟಿಂಗು ಸಹ ಈಸಿಯಾಗಿ ಮಾಡ್ಕೋಬೋದು ಅಂತೇಳಿ ಹೀಗೆ ಕಟ್ ಮಾಡಿಕೊಂಡು ಅರ್ಧ ಹೋಡೆ ಮಾತ್ರ ಹಾಕ್ತೀನಿ. ನೆಕ್ಸ್ಟ್ ಇದಾದಮೇಲೆ ಟೊಮೆಟೊ, ಒಂದೇ ಒಂದು ಟೊಮೆಟೊ ಹಾಕೋದು ನಾನು. ಮಟನ್ ಸಾಂಬಾರು ಚಿಕನ್ ಸಾಂಬಾರು ಏನೇ ಆಗಿರಲಿ 1 kg ಒಂದೇ ಟೊಮೆಟೊ ಹಾಕೋದು. ಟೊಮೆಟೊ ಮತ್ತು 1/2 ಈರುಳ್ಳಿ ಹಾಕ್ತೆ, ಫುಲ್ಲು ಹಾಕಿಲ್ಲ, 1/2 ಈರುಳ್ಳಿ ಮಾತ್ರ ಕಟ್ ಮಾಡಿ ಹಾಕ್ತೆ. ಅದಾದಮೇಲೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸು, ಮತ್ತು ಸ್ವಲ್ಪ ಒಂದು ಹ್ಯಾಂಡ್ ಫುಲ್ ಅಂದ್ಕೊಡಿ, 1.5 ಏನು ಬೇಡ, 1 ಹ್ಯಾಂಡ್ ಫುಲ್ಲು ಪುದೀನ, ಮತ್ತು ಸ್ಪೈಸಸ್ ಬಂದು ಚಕ್ಕೆ ಲವಂಗ 2 ಹಾಕೋದು. ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ ಯಾಕೆ ಹಾಕಿಲ್ಲ ಅಂತ ಹೇಳಿದ್ರೆ, ನಾನು ಮಾಂಸ ಬೇಯಿಸ್ಕೋಬೇಕಾದ್ರೇ ಅದನ್ನ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಈರುಳ್ಳಿ ಎಣ್ಣೆ ಜೊತೆಲ್ಲ ಬೇಯಿಸ್ಕೊತೀನಿ ಉಪ್ಪು ಹಾಕ್ಬಿಟ್ಟು. ಹಾಗಾಗಿ ನಾನು ಅದನ್ನು ಹಾಕಿಲ್ಲ. ಆ್ಯಂಡ್ ಸ್ಪೈಸಸಲ್ಲಿ ಪ್ಲಸ್ ಮೆಣಸಿಕಾಯಿ ಗ್ರೀನ್ ಚಿಲ್ಲಿನೂ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಕುಕ್ಕರಲ್ಲಿ ಮಾಡ್ತಿರೋದು ನಾನು. ಕುಕ್ಕರಲ್ಲಿ ಒಂದು 1/2 ಎಣ್ಣೆ ಹಾಕ್ಕೊಂಡು, ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನಿಮಗೆ ಗೊತ್ತಾಗುತ್ತಲ್ಲ ಫ್ಯಾಟ್ ಹೆಂಗಿರುತ್ತೆ ಮಟನಲ್ಲಿ, ಅದನ್ನ ನೋಡಿ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟ್ ಅದಕ್ಕೆ ಈರುಳ್ಳಿ ಒಗ್ಗರಣೆಗೆ ಎಷ್ಟು ಬೇಕಷ್ಟು, ನಾನು ಒಂದೇ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಆ ಒಂದು ಈರುಳ್ಳಿಲೇ ಒಗ್ಗರಣೆಗೂ ಸಹ ಮತ್ತು ಆಡ್ಸೋಕ್ಕೂ ಮಸಾಲೆಗೂ ಸಹ ಹಾಕ್ಕೊಂಡಿದ್ದೆ. ಸೊ ಒಂದು ಈರುಳ್ಳಿ ಅದು ಫ್ರೈ ಆಗ್ತಿತ್ತು. ಆಗೋ ಟೈಮ್ಗೆ ನೆಕ್ಸ್ಟು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಮಟನ್ನ ಮ್ಯಾರಿನೇಟ್ ಮಾಡಿದ್ದೆ ಉಪ್ಪು ಮತ್ತು ಅರಿಶಿಣದಲ್ಲಿ ಒಂದು 10 ನಿಮಿಷ ತೊಳೆದ್ಬಿಟ್ಟು ಅದನ್ನು ಹಂಗೆ ಹಾಕ್ಬಿಟ್ಟು ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಷ್ಟು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೋಡಿ, ನಿಮಗೆ ಗೊತ್ತಾಗುತ್ತೆ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ, ಎಷ್ಟೆಷ್ಟು ಹಾಕ್ತಿದ್ದೀನಿ ಅಂತ ನೋಡಿ. ಒಂದಿಷ್ಟು ಈ ಲೆವೆಲ್ಗೆ ಸ್ವಲ್ಪ ಬೆಂದಿದೆ ಅಂದರೆ ಸ್ವಲ್ಪ ಅದು ಫ್ಲೇವರ್ ಶುಂಠಿ ಬೆಳ್ಳುಳ್ಳಿದ್ದು ಹಸಿ ಮಸಾಲೆ ಸ್ವಲ್ಪ ಅದು ಘಾಟೆಲ್ಲ ಹೋಗಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಸ್ವಲ್ಪ ಪೆಪ್ಪರ್ ಪೌಡರ್ ಮತ್ತು ಗರಂ ಮಸಾಲೆ ಹಾಕ್ಕೊಂಡೆ. ಫಸ್ಟ್ ಏನು ಗೊತ್ತಾ, ಇದಕ್ಕೆ ಮೆಂತ್ಯ ಸೊಪ್ಪನ್ನು ಹಾಕ್ಬೋದು, ಟೇಸ್ಟ್ಫುಲ್ ಆಗಿರುತ್ತೆ. ಬಟ್ ಇರಲಿಲ್ಲ, ಅದಕ್ಕೋಸ್ಕರ ಹಾಕೊಂಡಿಲ್ಲ.
ನೆಕ್ಸ್ಟ್ ಪ್ರೊಸೀಜರ್ ಬಂದು ಮಸಾಲೆ ಏನು ರುಬ್ಬಿಟ್ಕೊಂಡಿರ್ತೀವಿ ಆ ಮಸಾಲೆ ಹಾಕೋದು. ಮಸಾಲೆಗೆ ನಾನು ಮನೆಯದು ಖಾರದ ಪುಡಿ ಮನೆಯಿಂದನೇ ಮಮ್ಮಿ ಮಾಡಿಸ್ಕೊಡ್ತಾರೆ ಯಾವಾಗ್ಲೂ. ಸೊ ಖಾರದ ಪುಡಿ ಹಾಕ್ತೆ. ಖಾರದ ಪುಡಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಸ್ಮ್ಯಾಶ್ ಮಾಡಿ, ಅಂದರೆ ಮಿಕ್ಸ್ ಮಾಡಿ, ಸ್ಮ್ಯಾಶ್ ಅಂತ ಹೇಳ್ಬಿಟ್ಟೆ, ಆಮೇಲೆ ಸ್ಮ್ಯಾಶ್ ಮಾಡಿದ್ರೆ ಮಾಂಸ ಎಲ್ಲ ಹೊಟ್ಟೋಗ್ಬಿಡ್ತದೆ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸರಿನಾ. ಮಿಕ್ಸ್ ಎಲ್ಲ ಮಾಡಿ ಹಸಿ ವಾಸನೆ ಬರೋವರೆಗೂ ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊತಿರ್ತಿರ್ಬೇಕು. ಅದಾದಮೇಲೆ ಲೈಟಾಗಿ ನಾನು ಸ್ವಲ್ಪ ಖಾರ ಬೇಕು ಅಂತೇಳಿ ಖಾರದ ಪುಡಿ ಸ್ವಲ್ಪ ಹಾಕ್ಕೊಂಡೆ. ಮತ್ತು ಅದಾದಮೇಲೆ ಈಸ್ಟರ್ನ್ ಮಟನ್ ಮಸಾಲೆ ನಾನು ಯಾವಾಗಲೂ ಯೂಸ್ ಮಾಡೋದು, ನನಗೆ ಬೆಸ್ಟ್ ಟೇಸ್ಟ್ ಅಂತ ಅನಿಸೋದೆ ಅದು, ಆದ್ದರಿಂದ ಅದನ್ನು ಯೂಸ್ ಮಾಡ್ತೀನಿ. ಸೊ ಅದನ್ನು ಮಟನ್ ಮಸಾಲೆ ಅದನ್ನೇ ಹಾಕ್ತೆ. ಅದಾದಮೇಲೆ ಸ್ವಲ್ಪ ಕೋರಿಯಂಡರ್ ಲೀವ್ಸು, ಅಂದರೆ ನೀರು ಎಷ್ಟು ಬೇಕು ಮಸಾಲೆಗೆ, ನಿಮಗೆ ಹೆಂಗೆ ಕ್ವಾಂಟಿಟಿ ಬೇಕೋ ಅಷ್ಟಲ್ಲಿ ತಗೊಳ್ಳಿ. ನನಗೆ ಸ್ವಲ್ಪ ಗಟ್ಟಿ ಸಾಂಬಾರು ಬೇಕು, ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕ್ಕೊಂಡೆ. ನಿಮಗೆ ಬೇಕಾದ್ರೆ ನೀವು ಇನ್ನೂ ಜಾಸ್ತಿ ಹಾಕ್ಕೋಬೋದು. ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕಿ ಕೋರಿಯಂಡರ್ ಲೀವ್ಸು ಪ್ಲಸ್ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ತೆ, ಅಂದರೆ ಒಂದು ನಿಂಬೆಹಣ್ಣು ಕಟ್ ಮಾಡಿ ಫುಲ್ ಹಾಕಿದ್ದೀನಿ. ಅದು ಹಾಕಿದ್ಮೇಲೆ ವಿಷಲ್ನ ಕೂಗ್ಸೋಕ್ಕೆ ನಾನು ಒಂದು 8ರಿಂದ 9 ವಿಷಲ್ ಕೂಗ್ಸಿದ್ದೀನಿ. ನಿಮಗೆ ಮಟನ್ದು ಹೆಂಗಿರುತ್ತೆ ಕಂಡೀಷನ್ ಅಂತ ನೋಡ್ಕೊಳ್ಳಿ, ಯಾಕೆಂದರೆ ಕೆಲವು ಮಟನ್ಗಳು ಎಳೆ ಮಾಂಸಕ್ಕೆ ಸ್ವಲ್ಪ ಕಮ್ಮಿ ವಿಷಲ್ಲು, ಸ್ವಲ್ಪ ಜಾಸ್ತಿ ವಯಸ್ಸಾಗಿರೋ ಮಾಂಸಕ್ಕೆ ಇರ್ತದಲ್ಲ, ಹಂಗಂಗೆ. ಸೊ ನಾನು ಸ್ವಲ್ಪ ಒಂದು 8ರಿಂದ 9 ವಿಷಲ್ ಹೊಡ್ಸ್ಕೊಂಡೆ. ಮಾಂಸ ಚೆನ್ನಾಗಿ ಬೇಯ್ದಿತ್ತು. ನೆಕ್ಸ್ಟು ತಿಂದವ್ರದ್ದು ರಿವ್ಯೂ ಆಗಿರುತ್ತೆ, ನೋಡೋಣ. ಅದಾದಮೇಲೆ ಮಟನ್ ಸಾಂಬಾರು ಆಯಿತು, ಆಗ್ತಿತ್ತು, ವಿಷಲ್ ಹೊಡಿತಿತ್ತು. ಅಷ್ಟರಲ್ಲಿ ಭಾವ ಬಂದರು, ಅನ್ನನೂ ಆಗಿತ್ತು, ಇನ್ನು ಮುದ್ದೆಯನ್ನು ಮಾಡಬೇಕಿತ್ತು. ಮತ್ತೆ ಬಿಸಿ ಬಿಸಿಲು ಕೊಡೋಣ ಅಂತೇಳಿ ಮಾಡಿಲ್ಲ. ನಾನು ಚತುರ್ ಎಕ್ಸ್ಪ್ರೆಷನ್ ಹೆಂಗೆಂಗೋ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ಭಾವ ಬಂದ ತಕ್ಷಣ ಅವ್ನು ಫೋನಲ್ಲಿ ಆ ಲೆವೆಲಿಗೆ ಮಾತಾಡ್ತಿದ್ದ ನಮ್ಮ ಭಾವನ ಜೊತೆ. ಆಮೇಲೆ ಓಕೆ, ಸ್ವಲ್ಪ ಹೊತ್ತಾದಮೇಲೆ ಅಡ್ಜಸ್ಟ್ ಆದ. ಅವನೇ ಅಡ್ಜಸ್ಟ್ ಆದವರೆಗೂ ಸ್ವಲ್ಪ ಕಸಿ ಮಾಡ್ತಿದ್ದ. ಆಮೇಲೆ ಸ್ವಲ್ಪ ದೃಷ್ಟಿಯೆಲ್ಲ ತೆಗ್ದಾದ್ಮೇಲೆ ಸೈಲೆಂಟಾಗಿ ಆಟ ಆಡ್ಕೊಂಡಿದ್ದ. ಊಟ ಗೀಟ ಮಾಡ್ಕೊಂಡು ಅವನು ಸಹ ನೋಡಿ ಹೆಂಗಿರುತ್ತೆ ವೀಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ. ನಮ್ಮ ಭಾವ ಬಂದಾಗ ನನ್ನ ಮಗನ ರಿಯಾಕ್ಷನ್ ಹೆಂಗಿತ್ತು ಅಂತ. ಮತ್ತು ನಮ್ಮ ಭಾವನೂ ಸಹ ನನ್ನ ವೀಡಿಯೋಸು, ನನ್ನ ಫ್ಯಾಮಿಲಿಯೆಲ್ಲ ಆಲ್ಮೋಸ್ಟ್ ಎಲ್ಲ ಸಪೋರ್ಟ್ ಮಾಡ್ತಾರೆ. ನೋಡಿ ನೆಕ್ಸ್ಟ್ ದೊಡ್ಡಪ್ಪ ಬಂತು, ನಡೀಲಿ ದೊಡ್ಡಪ್ಪ ಬಂತು, ನೋಡು ಹಾಯ್ ಬಾಬಾ. ಖುಷಿಗಳ್ತಿರದ ಇದು ಬಾಬಾ. ಏಯ್ ಸೂಪರ್ ಆಸಮ್. ನಾಟಿ ಸ್ಟೈಲಾ ಮಟನ್ ಸಾರು ಅಂದ್ರೆ ಇದೆ. ಸೂಪರ್. ಓಕೆ, ಮಟನ್ ಮುದ್ದೆ ಹೇಳೋದ್ ಬೇಡ. ಮುದ್ದೆ ತಿಂತೀರಾ? ತಿನ್ಸ್ಕೊಡ್ಲಾ? ರಿವ್ಯೂ ಪ್ಲೀಸ್. ಸೂಪರ್ ಆಗಿದೆ. ಎಷ್ಟು ದಿವಸ ಆದ್ಮೇಲೆ ಮುದ್ದೆ ತಿಂತಿರೋದು? ವರ್ಷಗಳೇ ಆಗೋಗಿದೆ. ಮನೇಲಿ ಮಾಡಿದ್ರೆ ಮಾಡಿದೆ. ಇನ್ನೇನು ತಿಂತಿದ್ರಿ ನೀವು? ಹೋಟ್ಲಲ್ಲಿ ತಿಂತಿದ್ರಿ ಅಲ್ಲ, ಕರೆಕ್ಟ್. ನೀವೇನು ತಿಂತಿದ್ರಿ? ಓಕೆ, ನೈಸಾ ಮುದ್ದೆ ಅದುವಾಗ ಬಂದಿತ್ತಾ? ಅಷ್ಟು ಲಾಂಗ್ ಟೈಮ್ ಮಾಡಿದ್ದು. ಮುದ್ದೆ ಮಾಡಿ ತುಂಬ ಟೈಮ್ ಆಗಿತ್ತು, ಅಪರೂಪಕ್ಕೆ ಮುದ್ದೆ ಮಾಡಿದ್ದು. ಅಂದರೆ ಎಷ್ಟು ನಾನು ಪ್ರೆಗ್ನೆಂಟ್ ಇದ್ದಾಗ ಮಾಡಿದ್ದು, ಅದು ಬಿಟ್ಟರೆ ಮಾಡೇ ಇರಲಿಲ್ಲ. ಈಗ ಮಾಡಿದ್ದು ಹಂಗೆ ಮಗಂಗೆ ನಿದ್ರೆ ಬಂದಿತ್ತು, ತೂಗಾಡ್ಸ್ಕೊಂಡು ಆಟ ಆಡಿಸ್ಕೊಂಡು ಮಲಗಿಸ್ತಿದ್ವಿ. ಆ್ಯಕ್ಚುಲಿ ಅವತ್ತು ನೈಟ್ ಅವ್ನು ಮಲಗೇ ಇಲ್ಲ, ತುಂಬ ಹೊಟ್ಟೆ ಹೊಡ್ಸ್ಬಿಟ್ಟವನೆ.
ಹಾಗೆ ಆಟ ಆಡ್ತಾ ಇದ್ದ. ಅವ್ನು ಆಟ ಆಡೋದು ನೋಡೋದೇ ಒಂದು ಖುಷಿ. ನಾನು ನಾಳೆ ಬುಟ್ಟು ತೊಗೊಂಡು ಹಾಕೊಂಡವನೆ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟೈಮ್ ಆಲ್ರೆಡಿ 11:30 ಆಗ್ತಾ ಬರ್ತಿದೆ. ಇವ್ರ ಕಣಗಿನ ನಿದ್ರೆ ಬಂದಿಲ್ಲ ನೋಡಿ, ಹೆಂಗೆ ನೋಡ್ತವನೆ. ಬಂದಿಲ್ಲ. ನನ್ನ ಹಣೆಲಿರೋ ಬೊಟ್ಟು ತೆಗ್ದು ಅವ್ರ ಹಣೆಲಿ ಹಾಕೊಂಡವನೆ ನೋಡಿ. ಹೌದು ಇಲ್ಲ ಅಲ್ಲ ಹೌದು ಹೇಳು. ಸೊ ಹೆಂಗಿತ್ತು ಮಟನ್ನು ಮುದ್ದೆ? ಎಲ್ಲ ಚೆನ್ನಾಗಿತ್ತು. ಊಟ ಜಾಸ್ತಿ ಆಗಿತ್ತಾ? ಊಟ ಸ್ವಲ್ಪ ಜಾಸ್ತಿ ಆಗಿದೆ. ಸ್ವಲ್ಪ ಅಲ್ಲ ಜಾಸ್ತಿ. ಸೊ ಇವತ್ತು ಸ್ವಲ್ಪ ಚೇಂಜ್ ಇರಲಿ ಅಂತ ನಾವು ಹಾಲಿಗೆ ಶಿಫ್ಟ್ ಆಗಿದ್ದೀವಿ. ಸೊ ಹಾಲಲ್ಲಿ ಮಲ್ಕೊತಿದ್ವಿ. ಭಾವ ಅಲ್ಲಿ ರೂಮಲ್ಲಿ ಮಲ್ಕೋತಾರೆ. ಹಂಗೆ ಮಗ ನಾವೆಲ್ಲ ಒಟ್ಟಿಗೆ ಇಲ್ಲಿ ಹಾಲಲ್ಲಿ ಮಲ್ಕೋಣ ಅಂತ. ಸೊ ಗುಡ್ ನೈಟ್ ಎಲ್ರಿಗೂ. ಆ್ಯಂಡ್ ಈ ವಿಡಿಯೋ ನಾಳೆ ಬೆಳಿಗ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಇವತ್ತು ಡೇಟ್ ಆಲ್ರೆಡಿ ಹೇಳ್ದಂಗೆ 25th ಜೂನ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ದವರು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು. ಗುಡ್ ನೈಟ್. ಲಡ್ಡು ನೀವು? ಇಲ್ಲ ಇಲ್ಲ ಇಲ್ಲ, ಬಾಯ್ ಬಾಯ್ ಬಾಯ್.